ಅವ್ರು ಹೇಳಿ. ಆಮೇಲೆ ನಾನು ಐ ವಿಲ್ ಪರ್ಮಿಟ್ ಯು. ಲೆಟ್ ಮಿ ಹಿಯರ್ ಬಿಕಾಸ್ ಒನ್ ಸೈಡೆಡ್ ಆಗೋದು ಬೇಡ. ಪ್ಲೀಸ್ ಮಧುಸ್ವಾಮಿ. ಸರ್, ಹಾನರಬಲ್ ಮಂತ್ರಿಗಳು ಪಾರ್ಲಿಮೆಂಟರಿ ಪ್ರೊಸೀಡಿಂಗ್ಸ್ ಹೆಂಗಾಗಿರ್ಬೇಕು, ನಾವು ಹೆಂಗ್ ಒತ್ತಿಸ್ಬೇಕು, ಏನ್ ಮಾಡಬೇಕು ಅನ್ನೋದನ್ನ ಕೌಲನ್ ಶಬ್ದನ್ನ ಕೋಟ್ ಮಾಡಿದ್ದಾರೆ. ನಮ್ಮ ಪ್ರಶ್ನೆ, ನಿಮ್ಮ ನಿಲ್ಬಂಧ, ನಿಮ್ಮ ಎಮೋಷನ್ ಅನ್ನ ಮುಂದೆ ರಾಜಕಾರಣಿಗಳು ಸೌಜನ್ಯ ಇರೋರು, ಸಜ್ಜನಿಕೆರೋರು ತಗೊಂತ ಸ್ವಲ್ಪ ಮೈಕ್ ಸರಿ ಮಾಡಿ. ಕರೆಕ್ಟ್ ಹೇಳ್ತಾ ಇಲ್ಲ. ರಾಜಕಾರಣದಲ್ಲಿ ಸ್ವಲ್ಪ ಸಜ್ಜನರು, ಸೌಜನ್ಯರು ತಗೋತಾ ಹೋಗಿ ಹೊರಗಡೆ ಮಾತಾಡೋದನ್ನೆಲ್ಲ ಇಷ್ಟು ಸೀರಿಯಸ್ ಆಗಿ ನಾವು ತಗೊಂಡು ಪರ್ಸನಲ್ ಆಗಿ ಈ ತರ ಎಮೋಷನಲ್ ಆಗಿ ಅಧ್ಯಕ್ಷ ಸ್ಥಾನದಾಗ ನೀವು ಕೂತು ಮುಂದೆ ನೀವೇನೆಲ್ಲ ಕೊಟ್ಟಿದ್ದೀರಿ ಅನ್ನೋ ಗಾಬರಿ ನಮ್ಗಿರೋದ್ರಿಂದ ಮಾತಾಡ್ತಿದ್ದೀನಿ. ನಾವು ನಿಮ್ಮ ಬಗ್ಗೆ ಅತ್ಯಂತ ಗೌರವ, ಪ್ರೀತಿ, ವಿಶ್ವಾಸ ಇಟ್ಕೊಂಡ್ರವರು. ಈ ಸಭೆನಲ್ಲಿ ಏನಾರು ಅಂತ ಘಟನೆ ನಡೆದಿದ್ರೆ ನಿಮಗಿಂತ ಮೊದಲೇ ವಿರೋಧ ಮಾಡ್ತಿದ್ದರು. ಬಜೆಟ್ ನಡೆಸಬೇಕಾದ್ರೂ ನಾನು ಅದನ್ನೇ ತಮ್ಮ ಕೇಳಕ್ಕೆ ಕೈ ಎತ್ತಿದೆ. ಸಾರ್, ತಮ್ಮ ಹೆಸರು ಬಳಕೆ ಆಗಿದೆ, 7 ನಿಮಿಷ ನಮಗೆ ಮಾತಾಡಕ್ ಬಿಡಿ ಅಂತೇಳಿ ನೀವು ಅವತ್ತು ನಿಮ್ಮ ಪ್ರಕಾರ ನನಗೆ ಕೊಡಕ್ ಬರಲಿಲ್ಲ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಪ್ರಶ್ನೆ ಇರೋದು ಎಲ್ಲೋ ಏನೋ ಮಾತಾಡ್ತಾರೆ, ಯಾರೋ ಮಾತಾಡ್ತಾರೆ, ಕೇಳಿರೋರಿಲ್ಲ, ಕೊಟ್ಟಿರೋರಿಲ್ಲ, ಇಂಟೆಂಟ್ ಇಲ್ಲ, ಅಮೌಂಟ್ ಇಲ್ಲ, ಅದನ್ನ ಯಾರು ಕೇಳಿಲ್ಲ, ಕೊಡ್ಲಿಲ್ಲ. ವೆನ್ ಇಟ್ ನೆವರ್ ಕಮ್ಸ್ ಅಂಡರ್ ಎನಿ ಲಾ. ಮಾತಾಡ್ತಾರೆ ಅನ್ನೋ ಒಂದು ಸ್ಥಾನಕ್ಕೆ ಸನ್ಮಾನ್ಯ ಸ್ಪೀಕರ್ ಅವರು, ಸನ್ಮಾನ್ಯ ಮುಖ್ಯಮಂತ್ರಿಗಳು, ಸನ್ಮಾನ್ಯ ಡೆಪ್ಯೂಟಿ ಸ್ಪೀಕರು ಅಥವಾ ಡೆಪ್ಯೂಟಿ ಸಿಎಂ, ಸನ್ಮಾನ್ಯ ಅಪೋಸಿಷನ್ ಲೀಡರು ಇದನ್ನ ನಾವು ಹೊರಟೋಗ್ತೀವಿ ಅನ್ನೋ ಸ್ಟೇಜಿಗೆ ಮಾತಾಡಕ್ಕೆ ಶುರು ಮಾಡಿಬಿಟ್ರೆ ವೇರ್ ಇಸ್ ದಿ ಎಂಡ್ ಫಾರ್ ಆಲ್ ದಿಸ್? ನಾನೇ ಹಂಬ್ಲಿ ಸಬ್ಮಿಟ್ ಟು ಯು ಸರ್. ಏನು ಸನ್ಮಾನ್ಯ ಕೃಷ್ಣ ಬೈರೇಗೌಡರು ಮಾತಾಡೋರೆ, ದಿಸ್ ಈಸ್ ಇನ್ ದಿ ಡೊಮೈನ್ ಆಫ್ ದಿ ಅಸೆಂಬ್ಲಿ. ಇಲ್ಲೇನಾದ್ರೂ ನಿಮಗೆ ಅಂತ ಸ್ಥಿತಿ ನಿರ್ಮಾಣ ಆದರೆ ಇಟ್ ಅಟೆಂಪ್ಟ್ಸ್ ಟು ಕಂಟೆಂಪ್ಟ್. ಅಲ್ಲೆಲ್ಲೂ ಇಂಡಿವಿಜುವಲ್ ರೆಫರೆನ್ಸ್ ಇಲ್ಲ. ಇಟ್ ಈಸ್ ರೆಫರ್ಡ್ ಆಸ್ ಹೌಸ್. ಹೌಸ್ ಈಸ್ ದಿಸ್ ಹೌಸ್. ಯಾರೋ ಸತ್ಯಲ್ಲಿ, ಯಾರೋ ಎಲ್ಲೋ, ಯಾರೋ ಏನೋ ಮಾಡೋದ್ನೆಲ್ಲ ನಾವು ಕಂಟೆಂಪ್ಟ್ ಆಗುತ್ತೆ, ಅದಾಗುತ್ತೆ, ಸರ್, ನಾನು ಐ ಆಮ್ ವೆರಿ ಸಾರಿ. ನಿಮಗೆ ಮಾತಾಡಿರೋದನ್ನ ನಾನು ವಹಿಸ್ಕೊತೀನಿ ಅಂತ ದಯಮಾಡಿ. ಐ ಆಮ್ ದಿ ಫಸ್ಟ್ ಮ್ಯಾನ್ ಟು ರಿಗ್ರೆಟ್. ಅಂಥದ್ದು ಯಾರಿಂದ ಆದ್ರೆ ನಾನು ಕ್ಷಮೆ ಕೇಳ್ತೀನಿ, ವಿಷಾದಿಸ್ತೀನಿ. ಯಾಕೆಂದ್ರೆ ನಾನು ಪ್ರತಿ ಸಲ ನಾನು ಹೇಳಿದ್ದೀನಿ, ಆ ಸೀಟ್ಗಾಗೋ ಅವಮಾನನ ನಾವು ಸಹಿಸೋದಿಲ್ಲ ಅಂತ. ಯಾರು ಮಾಡಿರ್ಲಿ, ಯಾರು ಮಾಡಿರ್ಲಿ, ಅದನ್ನ ನಾವು ಈ ಮನೆಗೆ ಸೀಮಿತ ಮಾಡಲಿಕ್ಕೆ ನಮ್ಗೆ ಯಾರು ಹಕ್ಕು ಕೊಟ್ಟವ್ರೆ ನಂಗೆ ಅರ್ಥ ಆಗ್ತಾ ಇಲ್ಲ. ಸನ್ಮಾನ್ಯ ಮಂತ್ರಿ ಹೇಳಬೇಕು, ಈ ಮನೆ ಒಳಗೆ ಏನಾರ ಆದ್ರೆ, ಈ ಮನೆ ಒಳಗೆ ಅದು ನಡೆದಿದ್ರೆ ಐ ಕ್ಯಾನ್ ಅಕ್ಸೆಪ್ಟ್. ಕೌಲನ್ ಶೆಗ್ದವ್ರೇನು ಪ್ರಾವಿಷನ್ ಮಾಡಿದ್ದಾರೆ, ಎಸ್, ಯು ಕ್ಯಾನ್ ಚಾರ್ಜ್ ಎನಿ ಮೆಂಬರ್, ಯು ಕ್ಯಾನ್ ಡೂ. ನಿಮ್ಗೆ ಅವಮಾನ ಆಗಿದೆ, ನಿಮ್ಮ ವೈಯಕ್ತಿಕ ರೈಟ್ಗೆ ತೊಂದರೆ ಆಗಿದೆ, ನಿಮ್ಮ ಗೌರವಕ್ಕೆ ಚ್ಯುತಿ ಆಗಿದೆ, ಯು ಇನಿಷಿಯೇಟ್ ಸಮ್ ಅದರ್ ಆಕ್ಷನ್. ಡೋಂಟ್ ಬ್ರಿಂಗ್ ಇಟ್ ವಿತ್ ಇನ್ ದಿ ಫ್ಲೋರ್ ಆಫ್ ದಿ ಹೌಸ್. ಇಲ್ಲಿ ಆ ಚರ್ಚೆಗಳು ಯಾಕೆ ಹೆಚ್ಚಾಗಬೇಕು? ಬೇಕಾದಷ್ಟು ಕಾನೂನು ಇದೆ, ಬೇಕಾದಷ್ಟು ತನಿಖೆ ಮಾಡೋ ಮಾರ್ಗಗಳಿದೆ. ವಿ ವಾಂಟ್ ಡಿಫೆಂಡ್. ಇಫ್ ಅಟ್ ಆಲ್ ಯು ವಾಂಟ್ ಟು ಡಿಫೆಂಡ್, ಅದು ಬೇರೆ. ಅದು ನಿಮ್ಮ ಬಗ್ಗೆ ಡಿಫೆಂಡ್ ಮಾಡ್ಕೋಬೇಕು, ನಿಮ್ಮ ಬಗ್ಗೆ ಕೆಟ್ಟ ಮಾತಾಡೋರು ನಾವು ಯಾರು ಇಲ್ಲ. ಕಾನೂನನ್ನ ಇನ್ಫ್ರಿಂಜ್ ಮಾಡ್ತೀನಿ, ಕಾನೂನು ಚೌಕಟ್ಟೊಳಗೆ ಈ ಸಭೆಯಲ್ಲಿ ಮಾಡ್ತೀನಿ. ದೆನ್ ವಾಟ್ ಈಸ್ ದಿ ಫೇಟ್ ಟುಮಾರೋ? ಯಾರೋ ಏನೋ ಎಲ್ಲ ನಿಂತ್ಕೊಂಡ್ರೆ ಪ್ರತಿ ಇಶ್ಯೂನ ಹಿಂಗೆ ಕೂತ್ಕೊಂಡಿದ್ದು ನಾವು ಚರ್ಚೆ ಮಾಡೋಕ್ಕಾಗತ್ತಾ? ಮುಖ್ಯಮಂತ್ರಿಗಳಿಗೂ ಹೋಗ್ತೀವಿ ಆಚೆ ಕಡೆ ಅಂದ್ರೆ. ಹಂಗಂದ್ಬಿಟ್ರೆ ನೀವೆಲ್ಲಂದ್ರೆ ನನಗೆ ಪ್ರಿವಿಲೇಜ್ ಆಯ್ತು, ಕಂಟೆಂಪ್ಟ್ ವಿರೋಧ ಪಕ್ಷದಾಗ ಏನೋ ಟೀಕೆ ಮಾಡ್ತೀವಿ. ಎಮೋಷನಲ್ ಆಕ್ಟ್, ಆಕ್ಸಿಡೆಂಟಲ್ ಆಕ್ಟ್ಸ್, ಏನೋ ಮಾತಾಡ್ತಾರೆ, ಯಾವುದೋ ಸ್ಥಿತಿಯಲ್ಲಿ ಮಾತಾಡ್ತಾರೆ. ಅದನ್ನೆಲ್ಲ ಇಷ್ಟೊಂದು ದೀರ್ಘವಾಗಿ ತಮ್ಮಂತವರು ತಗೋಬಾರ್ದು ಅನ್ನೋದು ನಮ್ಮ ವಾದ. ತಪ್ಪಾಗಿದೆ. ಅಕಸ್ಮಾತ್ ತಪ್ಪಾಗಿದ್ರೆ ನಾವೆಲ್ಲ ವಿಷಾದಿಸ್ತೀವಿ, ಕ್ಷಮೆ ಕೇಳ್ತೀವಿ. ನಾವು ಹೊಸ ಸದಸ್ಯರು ಇರ್ತಾರೆ, ಗೊತ್ತಿರಲ್ಲ, ಏನೋ ಹುರುಪಲ್ಲಿ ಮಾತಾಡ್ಬೋದು, ಆಡದೆ ಇರ್ಬೋದು. ಅದನ್ನ ಇಷ್ಟೊಂದು ತೀಕ್ಷ್ಣವಾಗಿ ತಗೊಂಡು ಬೆಳಗ್ಗೆ ನಾವು ಮಾತಾಡ್ಬೇಕಾಗತ್ತೆ. ಸರ್, ಯಾರ ನಿಮ್ಮ ಬಗ್ಗೆ ಬೇರೆ ಟೈಮಲ್ಲಿ ಏನೇನು ಮಾತಾಡೋರು ಅಂತ ನಾವು ಧ್ವನಿ ಸುರುಳಿ ತಂದಿರ್ತೀನಿ. ನನ್ನ ಸನ್ಮಾನ್ಯ ರಮೇಶ್ ಕುಮಾರ್ ಅವ್ರ ಬಗ್ಗೆ ಯಾರ್ಯಾರು ಅವಾಗ ಏನೇನು ಮಾತಾಡ್ತಾರೆ ಅಂತ ನಮ್ಮ ಹತ್ರನೂ ಆಡಿಯೋಸ್ ಇದೆ. ಅದೆಲ್ಲ ಚರ್ಚೆ ಆಗ್ಬೇಕಾ? ಅದಕ್ಕೆಲ್ಲ ಇದೊಂದು ದೊಡ್ಡ ವೇದಿಕೆ ಆಗ್ಬೇಕಾ? ನಾನು ಇಡ್ತೀನಿ ಸರ್, ಯು ಹ್ಯಾವ್ ಟು ಗಿವ್ ಮಿ ಅನ್ ಆಪರ್ಚುನಿಟಿ. ನಿಮ್ಮ ಬಗ್ಗೆ ಮೊದಲೇ ಯಾರು ಏನೇನು ಮಾತಾಡೋದು ಅನ್ನೋದು ನಾನಿಲ್ಲಿ ಫೇಸ್ ಮಾಡಬೇಕಾಗುತ್ತೆ. ಇವಕ್ಕೆಲ್ಲ ದಯಮಾಡಿ ಸ್ಕೋಪ್ ಕೊಡೋದು ಬೇಡ ಸರ್. ತಪ್ಪಾಗಿದೆ ಸರ್. ನಿಮ್ ಗೌರವಕ್ಕೆ ಆಗಿರೋ ಚ್ಯುತಿಗೆ ನಾವೆಲ್ಲ ವಿಷಾದಿಸ್ತೀವಿ. ದಯಮಾಡಿ ಬಿಟ್ಬಿಡಿ ಸರ್. ಇದಾಗಬೇಕು. ಬೇರೆ ರೀತಿಯಲ್ಲಿ ತನಿಖೆ ಮಾಡಿಸಿ ಸರ್. ಬೇರೆ ರೀತಿಯಲ್ಲಿ ಏನೇನು ಮಾಡಬೇಕು, ಇಟ್ ಈಸ್ ಯುವರ್ ಪರ್ಸನಲ್ ಪ್ರೆಸ್ಟೀಜ್, ಪರ್ಸನಲ್ ರೆಸ್ಪೆಕ್ಟ್ ಇನ್ವಾಲ್ವ್. ನಾವು ಅದನ್ನ ಕೈ ಬಿಟ್ಬಿಡಿ. ಇನ್ನೆಲ್ಲ ನಾವು ಒಪ್ಪಲ್ಲ. ನಿಮ್ಮ ಬಗ್ಗೆ ಯಾರಾದ್ರೂ ಹಂಗೆ ಮಾತಾಡೋರು ಅಂದ್ರೆ, ಅಥವಾ ಇನ್ನೊಬ್ಬರ ಬಗ್ಗೆ ಹಂಗೆ ಮಾತಾಡೋರು ಅಂದ್ರೆ, ಲೆಟ್ ಇಟ್ ನಾಟ್ ಬಿ ಅನ್ ಇಶ್ಯೂ ಆಫ್ ದಿ ಹೌಸ್. We are making it an issue of the house. All right. You deal it outside. All right. Adhyakshare, one minute. I have an Australian delegation witnessing the proceedings of this house.
On behalf of this august house, we welcome the delegates from Australia who have come to witness the proceedings. So, ನಾನು ಮಾನ್ಯ ಮಧುಸ್ವಾಮಿ ಅವರು ಹೇಳಿರ್ತಕ್ಕಂಥ ವಿಚಾರಕ್ಕೆ ಪ್ರತಿಕ್ರಿಯೆಯನ್ನು ಅನಂತರ ಮಾಡ್ತೇನೆ. ತಾವು ಯು ಕ್ಯಾನ್ ಕಂಟಿನ್ಯೂ. ಸಭಾಧ್ಯಕ್ಷರೇ, ನಾನು ಆರಂಭದಲ್ಲೇ ಹೇಳಿದೆ, ಈಗ ಕೌಲನ್ ಶೇಖದರಲ್ಲಿ ಅಥವಾ ಯಾವುದೇ ನಮ್ಮ ಇಲ್ಲಿ ಸಚಿವಾಲಯದವರು ಇದ್ದಾರೆ, ಹೊರಗಡೆ ಮಾತಾಡಿದ್ದಕ್ಕೆ ಮಾತ್ರ ಹಕ್ಕುಚ್ಯುತಿ ಮಂಡನೆ ಆಗುತ್ತೆ ಅಂತ ಎಲ್ಲಾದರೂ ಆ ರೀತಿಯ ನಿಬಂಧನೆ ವಿಧಿಸಿದ್ರೆ ನಾನು ಮಾನ್ಯ ಮಾಧುಸ್ವಾಮಿ ಅವರಿಗೆ ಮನವಿ ಮಾಡ್ತೇನೆ, ದಯವಿಟ್ಟು ತೋರಿಸಿ. ಅವರು ತಾವು ಈ ಸದನದಲ್ಲಿ ಬಹಳ ವರ್ಷದಿಂದ ಇದ್ದೀರಾ, ನಾನು ಬಹಳ ಕಿರಿಯ. ಹಕ್ಕುಚ್ಯುತಿಗೆ ಎಲ್ಲಾದರೂ ನಿಬಂಧನೆಗಳು ಇದಾವ? ಲಿಮಿಟೇಷನ್ಸ್ ಆನ್ ಪ್ರಿವಿಲೇಜಸ್ ಇದೆಯಾ? ಸದನದ ಹೊರಗಡೆ ಮಾತಾಡಿದ್ದು ಮಾತ್ರ ಹಕ್ಕುಚ್ಯುತಿ ಆಗುತ್ತೆ, ಹೊರಗಡೆ ಮಾತಾಡಿದ್ದು ಆಗೋದಿಲ್ಲ ಅಂತೇಳಿ ಎಲ್ಲಾದ್ರೂ ಆ ರೀತಿ ಉಲ್ಲೇಖ ಮಾಡಿದ್ದು ಯಾವತ್ತಾದ್ರೂ? Let me guide you. ಮಾಧುಸ್ವಾಮಿ ಅವರು he has rightly pointed out certain issues. ತಾವು ಕೂತ್ಕೊಳ್ಳಿ. ಈಗ whole thing gets divided into two portions. Speaker as an individual, privilege or contempt of the house on the other hand. ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೇನೆ, ಆ ಸಂಭಾಷಣೆಯನ್ನು ನಾನು ಕೇಳಿದ್ದೇನೆ. ಈಗ ಬರೋ ಮೊದಲು ಮತ್ತೊಂದು ಸಲ ಕೇಳಿದೆ. ಸಂಭಾಷಣೆಯ ತಾತ್ಪರ್ಯದಲ್ಲಿ ಹೀಗಿದೆ, ಒಬ್ಬರು ಮಾತನಾಡ್ತಕ್ಕಂಥವ್ರು ಇನ್ನೊಬ್ಬರಿಗೆ ಏನು ಇಂಡ್ಯೂಸ್ ಮಾಡ್ತಾರೆ, ನಿಮ್ಮ ತಂದೆಯವ್ರಿಗೆ ಹೇಳಿ ರಾಜೀನಾಮೆಯನ್ನು ಕೊಡಿಸಿ ಅಂತ ಹೇಳ್ತಕ್ಕಂಥವ್ರಿಗೆ ಹೇಳೋ ಮಾತೇನು ಅಂದ್ರೆ, ನಾವು ಒಂದು ವೇಳೆ ರೆಸಿಗ್ನೇಷನ್ ಅಕ್ಸೆಪ್ಟ್ ಆಗದೆ ಹೋದ್ರೆ ಅನ್ನೋ ಭಯ ಅವ್ರು ಹೇಳಿದಾಗ, ನಮಗೆ ಬಿಡಿ ಅದನ್ನ ಸ್ಪೀಕರ್ ಅವ್ರನ್ನ ಈಗಾಗಲೇ ನಾವು ಸರಿ ಮಾಡಿಕೊಂಡಿದ್ದೇವೆ, ಅವ್ರಿಗೆ 50 ಕೋಟಿ ಕೊಟ್ಟಿದ್ದೇವೆ ಅಂತ ಬಹಳ ಖಚಿತವಾಗಿ ಮಾತನಾಡಿದ್ದಾರೆ. ಇಂಟೆಂಟ್ ಈಸ್ ಟು ಇಂಡ್ಯೂಸ್, ಕಂಟೆಂಟ್ ಈಸ್ 50 crores of rupees having been paid to speaker to take a decision in their favor. ಮುಂದುವರೆದು ಏನು ಹೇಳ್ತಾರೆ, ಒಂದು ವೇಳೆ ರೆಸಿಗ್ನೇಷನ್ ಅಕ್ಸೆಪ್ಟ್ ಮಾಡದೆ ಹೋದ್ರೆ ಅದಕ್ಕೇನು ಯೋಚನೆ ಮಾಡಬೇಕಾಗಿಲ್ಲ, ನಮಗೆ ಹಿಂದಿದ್ದು ಸ್ಪೀಕರ್ ತೊಂದರೆ ಮಾಡಿದ್ರು, ನಾವು ಕೋರ್ಟ್ಗೆ ಹೋಗಿ ಜಯಿಸ್ಕೊಂಡು ಬಂದ್ವಿ, ಮತ್ತೆ ಚುನಾವಣೆ ಗೆದ್ದು ಬಂದ್ವಿ ಅಂತ ಹೇಳಿದಾಗ, ಅವರು ಆ ಕಾಲಘಟ್ಟದಲ್ಲಿ ಈ ಪ್ರಕ್ರಿಯೆಯಲ್ಲಿ ತೊಡಗಿದ್ದವರೇ ಒಬ್ಬರು ಆಗಿರಲೇಬೇಕು. ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ. ಅದರಿಂದ ಐಡೆಂಟಿಫಿಕೇಶನ್ ಅಂಡ್ ಅಥೆಂಟಿಕೇಶನ್ ಆಫ್ ದಿ ಪರ್ಸನ್ ಈಸ್ ಮೋರ್ ಇಂಪಾರ್ಟೆಂಟ್, ಬಟ್ ಹೂ ಕುಡ್ ಬಿ ಅನ್ನೋದು ಪ್ರಾಬಲ್ಸ್ ಇದೆ. ಸೊ ನನ್ನ ಪ್ರಿವಿಲೇಜು ಸಭಾಧ್ಯಕ್ಷನಾಗಿ ನನ್ನ ಮೇಲೆ ಆ ಥರದ ಮಾತಾಡ್ತಕ್ಕಂಥದ್ದು ನನಗಷ್ಟೇ ಸೀಮಿತ ಆಗುತ್ತೆ ಅಂತ ಸಭೆ ನಿರ್ಣಯ ಮಾಡೋದಾದ್ರೆ, ನಾನು ಅವಿರೋಧವಾಗಿ ಆಯ್ಕೆಯಾದಂತಹ ಅಧ್ಯಕ್ಷನಾಗಿ ಸಭೆಯಲ್ಲಿ ಮುಂದುವರಿಯಕ್ಕೆ ಅರ್ಹನಾಗೋದಿಲ್ಲ. ನನ್ನ ವಿಚಾರದಲ್ಲಿ ಆ ರೀತಿಯ ಮಾತು ಹೇಳಿದಾಗ, ನನ್ನನ್ನ ನಿರ್ದಾಕ್ಷಿಣ್ಯವಾಗಿ ಅಂತಹ ಒಂದು ಸಂದರ್ಭ ಉದ್ಭವಿಸಿದ್ರೆ ಕೆಲಸ ಮಾಡಕ್ಕೆ ಆಗದಂತೆ ತಡೀತಕ್ಕಂತಹ ಒಂದು ಪ್ರಯತ್ನವೂ ಕೂಡ ಆಗ್ಬೋದಲ್ವಾ? ಇಂದಿರಾ ಗಾಂಧಿ ಅವರ ಚುನಾವಣಾ ಮೊಕದ್ದಮೆಯಲ್ಲಿ ಅಲಹಾಬಾದ್ ಹೈಕೋರ್ಟ್ನಲ್ಲಿ ಜಸ್ಟಿಸ್ ಜಗಮೋಹನ್ ಲಾಲ್ ಸಿನ್ಹಾ ಅವರು ಅವರ ಚುನಾವಣೆಯನ್ನು ಅನೂರ್ಜಿತಗೊಳಿಸಿದಾಗ ಇಂದಿರಾ ಗಾಂಧಿ ಅವರು ಸುಪ್ರೀಂ ಕೋರ್ಟ್ಗೆ ಅಪೀಲ್ ಬರ್ತಾರೆ, ಸ್ಟೇ ಆಫ್ ದಿ ಆಪರೇಷನ್ ಆಫ್ ದಿ ಆರ್ಡರ್ ಕೇಳ್ತಾರೆ. ಜಸ್ಟಿಸ್ ವಿ.ಆರ್. ಕೃಷ್ಣಯ್ಯರವ್ರ ಮುಂದೆ ಈ ಕೇಸ್ ಬರುತ್ತೆ. ಕೃಷ್ಣಯ್ಯರವರು US ಹೋಗಿ ಅವರ ಹೆಂಡತಿಗೆ ಆರೋಗ್ಯ ಚೆನ್ನಾಗಿದೆ ಅಂದ್ರೆ ಟ್ರೀಟ್ ಮಾಡ್ಸಕ್ಕೆ ಹೋಗ್ತಾರೆ. ಆ ಮಾತಾಯಿ ಕಮಲಾ ಅವರು ತೀರ್ಕೊಂಡಿರ್ತಾರೆ. ಆ ನೋವಿನಲ್ಲೇ ಬಂದಿರ್ತಾರೆ, ಬೆಂಚಲ್ಲಿ ಕೂತಿರ್ತಾರೆ. ಹಿಂದಿನ ದಿವಸ ಕೃಷ್ಣಯ್ಯರವರಿಗೆ ಒಂದು ಫೋನ್ ಬರುತ್ತೆ. ಆವಾಗ ಮೊಬೈಲ್ಸ್ ಇರಲಿಲ್ಲ, ಲ್ಯಾಂಡ್ಲೈನ್ ನಲ್ಲಿ ದೂರವಾಣಿ ಮುಖಾಂತರ ಅವ್ರಿಗೆ ಹೇಳ್ತಾರೆ, ನೀನು ನಾಳೆ ಇಂದಿರಾ ಗಾಂಧಿ ಅವರಿಗೆ ಸ್ಟೇ ಕೊಡದೆ ಹೋದ್ರೆ ನೀನು ನಿನ್ನ ಹೆಂಡತಿ ವಿಧವೆ ಆಗ್ತಾಳೆ ಅಂತ ಹೇಳ್ತಾರೆ. ಯುವರ್ ವೈಫ್ ವಿಲ್ ಬಿಕಮ್ ಎ ವಿಡೋವರ್ ಅಂತ ಹೇಳ್ತಾರೆ. ಆಫ್ ದಿ ಬೆಂಚ್ ಅಂತಕ್ಕಂಥ ಪುಸ್ತಕದಲ್ಲಿ ವಿ.ಆರ್. ಕೃಷ್ಣಯ್ಯರವರು ಸ್ವತಃ ಬರೆದಿರ್ತಕ್ಕಂಥದ್ದು ಇದು. ಕೃಷ್ಣಯ್ಯರವರು ಅದಕ್ಕೆ ಏನು ವ್ಯಾಖ್ಯಾನ ಮಾಡ್ತಾರೆ ಅಂದ್ರೆ, ಇಂದಿರಾ ಗಾಂಧಿಯವರ ಪರವಾಗಿರ್ತಕ್ಕಂತಹ ಒಬ್ಬ ಅತ್ಯುತ್ಸಾಹಿ ಇಂದಿರಾ ಗಾಂಧಿಯವರಿಗೆ ಏನಾದರೂ ತೊಂದರೆ ಆಗುತ್ತೆ ಅಂತ ಹೇಳಿಯೂ ನನಗೆ ಇದನ್ನು ಮಾಡಿರಬಹುದು, ಅಥವಾ ನನ್ನನ್ನು ಮೊದಲಿನ ಟಚಿ ಮನುಷ್ಯ ನನಗೆ ಸಿಟ್ಟು ಬರೆಸಿ ಇಂದಿರಾ ಗಾಂಧಿಯವರಿಗೆ ತೊಂದರೆ ಮಾಡಿಸ್ಬೇಕು ಅಂತಲೂ ಮಾಡಿರಬಹುದು. ನನ್ನ ಹೆಂಡತಿ ವಿಧವೆ ಆಗೋ ಪ್ರಶ್ನೆಯಲ್ಲಿ ಅವಳು ಈಗಾಗಲೇ ಸತ್ತು ಸ್ವರ್ಗ ಸೇರಿದ್ದಾಳೆ, ಆದ್ರಿಂದ ನಾನು ನ್ಯಾಯದ ಮುಖೇನ ಹೋಗ್ತೇನೆ, ಐ ವಿಲ್ ಗೋ ಥ್ರೂ ದಿ ಚಾನಲ್ಸ್ ಆಫ್ ಲಾ ಅಂತ ಹೇಳ್ತಾರೆ. ನಾನು ಯಾಕೆ ಇದನ್ನ ತಮಗೆ ಹೇಳ್ತೇನೆಂದ್ರೆ, ನನಗೆ ಕೊಟ್ಟಿದ್ದಾರೋ ಕೊಟ್ಟಿಲ್ವೋ ಅವ್ರಿಗೂ ಕೊಟ್ಟಿಲ್ಲ ಅನ್ನೋ ನಂಬಿಕೆ ಇದ್ರೂ ಕೂಡ
ನನ್ನನ್ನ ಈ ರೀತಿಯ ಒಂದು ಪಬ್ಲಿಕೇಶನ್ ಮಾಡೋದ್ರಿಂದ, ಪ್ರಚಾರಕ್ಕೆ ಬಿಡೋದ್ರಿಂದ, ಇಂಡಿಪೆಂಡೆಂಟ್ ಆಗಿ, ಇಂಪಾರ್ಷಿಯಲ್ ಆಗಿ, ಜುಡಿಷಿಯಸ್ ಆಗಿ ಕೆಲಸ ಮಾಡೋದನ್ನ ನಿರ್ಬಂಧಿಸೋದಕ್ಕೂ ಮಾಡಿರಬಹುದಲ್ವಾ? ನಾನ್ ತಮ್ಗೇನು ಹೇಳ್ತೇನೆ, ಎಸ್, ಯಾರೋ ಇಬ್ಬರು ವೇಸೈಡ್ ಮಾತಾಡಿದ್ರೆ ನಾನು ಇದನ್ನ ಸೀರಿಯಸ್ ಆಗಿ ತಗೊಳ್ತಿಲ್ಲ, ಅಲ್ಲೇ ಬಿಸಾಡ್ರಿ ಅಂತ ಹೇಳ್ತಿದ್ದೆ. ಯಾಕೆ ಸರ್ ಅಲ್ಲಿಗೆ ಇರಲಿ ಸರ್, ಪ್ಲೀಸ್ ಪ್ಲೀಸ್ ದಯಮಾಡಿ ಕ್ಷಮಿಸ್ಬಿಡಿ. ನಾನು ಪದೇ ಪದೇ ಮಾತಾಡೋಕೆ ನನಗೂ ಎಮೋಷನಲ್ ಸೈಟ್ ಆಗಿದೆ ನಿಮ್ಮ ಬಗ್ಗೆ ಮಾತಾಡೋದ್ರ ಬಗ್ಗೆ. ಪ್ರಶ್ನೆ ಸರ್, ನಾನು ಒತ್ತಿ ಹೇಳ್ತಾ ಇದ್ದೀನಿ, ಸನ್ಮಾನ್ಯ ಮಂತ್ರಿಗಳೇ, ಪ್ರಿವಿಲೇಜ್ಗೂ ಕಂಟೆಂಪ್ಟ್ಗೂ ವ್ಯತ್ಯಾಸ ಇದೆ. ಪ್ರಿವಿಲೇಜ್ ಆಫ್ ಎ ಮೆಂಬರ್ ಇಸ್ ಡಿಫರೆಂಟ್, ಪ್ರಿವಿಲೇಜ್ ಆಫ್ ದಿ ಸ್ಪೀಕರ್ ಇಸ್ ಡಿಫರೆಂಟ್. ಪ್ರಿವಿಲೇಜ್ ಆಫ್ ದಿ ಹೌಸ್, ಪ್ರಿವಿಲೇಜ್ ಆಫ್ ದಿ ಹೌಸ್ ಯಾವಾಗ ಆಗುತ್ತೆ ಅನ್ನೋದು ನೋಡ್ಬೇಕಲ್ಲ ಸರ್. ಹೇಳಿ ಹೇಳಿ ಪ್ಲೀಸ್. ಯಾವಾಗ ಆಗುತ್ತೆ ಸರ್? ವಾಟ್ ಎವರ್ ಈಸ್ ಕಮಿಟೆಡ್ ಇನ್ ದಿ ಹೌಸ್, ವೆನ್ ಎವರ್ ಈಸ್ ಕಮಿಟೆಡ್ ಇನ್ ದಿ ಹೌಸ್. ನಾವ್ಯಾರೋ ಇಲ್ಲಿ ನಿಂತ್ಕೊಂಡು ನಿಮ್ ಬಗ್ಗೆ ಕೆಟ್ಟ ಮಾತಾಡಿದ್ರೆ, ನಿಮ್ ಮೇಲೆ ವಿಶ್ವಾಸ ಇಲ್ಲ ಅಂದ್ರೆ, ನೀವು 50 ಕೋಟಿ ಕೇಳಿದ್ರಿ ಅಂದ್ರೆ, ನೀವು 50 ಕೋಟಿ ತಗೊಂಡಿದ್ದೀರಿ ಅಂದ್ರೆ, ಎಸ್, ಇಟ್ ಮೇ ಬಿಕಮ್ ಎ ಪ್ರಿವಿಲೇಜ್ ಆಫ್ ದಿ ಹೌಸ್. Somebody makes a statement somewhere. ಇದನ್ನ ಆಟ ಮಾಡ್ಕೊಂಡಿದ್ದಾರೆ. ಸ್ವಲ್ಪ ಸರ್ ನಿಮ್ದಾಯ್ತು, ಪ್ಲೀಸ್ ಮಾತಾಡೋಕ್ ಬಿಡಿ. ಇದನ್ನ ಆಟ ಮಾಡ್ಕೊಂಡು ದಿವಸ ಒಬ್ಬೊಬ್ರು ಆಚೆ ಕಡೆ ಬರೋ ಸ್ಪೀಕರ್ಗಳಿಗೆ, ಮಂತ್ರಿಗಳಿಗೆ ಮಾತಾಡೋಕ್ತಾ ಎಲ್ಲರೂ ರಾಜೀನಾಮೆ ಕೊಟ್ಟೋಗ್ಬಿಡ್ತೀರಾ? ಎಲ್ಲರೂ ಕಂಟಿನ್ಯೂ ಮಾಡ್ತೀವಿ ಸರ್. ಮುಖ್ಯಮಂತ್ರಿಗಳಿಗೆ ನಾವು ಎಷ್ಟೋ ಸಲ ಆಡಿದ್ದೀವಿ. ನರೇಂದ್ರ ಮೋದಿ ಕಳ್ಳ ಅಂದಿದ್ದಾರೆ ಪಾರ್ಲಿಮೆಂಟ್ ಒಳಗೆ. ನಾವು ಹಾಗೇನೆ ಇದೆಲ್ಲ ಪ್ರಿವಿಲೇಜ್ ಮಾಡ್ರಿ, ಕಂಟೆಂಪ್ಟ್ ಮಾಡಿ. ಪಾರ್ಲಿಮೆಂಟರಿ ಡೆಮಾಕ್ರಸಿ. ಇಲ್ಲಿ ನಾವೇನೇ ಮಾತಾಡ್ಕೊಳ್ಳಿ, ನಿಮ್ಮ ಸ್ಥಾನಕ್ಕೆ ಮಾತಾಡೋದು ನಮಗೆ ಲಾಯಕ್ಕಾದ ವಿಷಯ ಇಲ್ಲ. ನಿಮ್ಮ ಸ್ಥಾನಕ್ಕೆ ಕೆಟ್ಟ ಹೆಸರು ಬರೋದು, ನಿಮ್ಮ ಸ್ಥಾನಕ್ಕೆ ಅಗೌರವ ಸೂಚಿಸೋಂಗೆ ನಾವು ಸದಸ್ಯರಾದರೂ ಮನೆಯಲ್ಲಿ ಒದಿಸೋದು ತಕ್ಕದ್ದಲ್ಲ. ಆ ಸ್ಥಿತಿಗೆ ಬಂದ್ರೆ ಇಟ್ ಬಿಕಮ್ಸ್ ದಿ ಕಂಟೆಂಪ್ಟ್ ಆಫ್ ದಿ ಹೌಸ್. ಎಲ್ಲೋ ಏನೋ ನಡೆದಿದ್ದ ಘಟನೆಗೆ ತಾವು ಇಷ್ಟೊಂದು ಸೀರಿಯಸ್ ಆಗಿ ಕೂತ್ಕೊಂಡು ವ್ಯಾಖ್ಯಾನ ಮಾಡೋ ಅಗತ್ಯ ಇಲ್ಲ. ದಯಮಾಡಿ ಕೈ ಬಿಟ್ಬಿಡಿ ಸರ್. ಐ ರಿಕ್ವೆಸ್ಟ್ ಯು ಟು. ನಾನು ತಮಗೆ ಹೇಳ್ತೇನೆ, ಐ ವಾಸ್ ಆನ್ ಎ ವೆರಿ ಲೋ ಪ್ರೊಫೈಲ್. ಮಂತ್ರಿಗಳಿಗೆ ದಯಮಾಡಿ ಯಾರು ಮಧ್ಯ ಪ್ರವೇಶ ಮಾಡಬೇಡಿ. ಮಾತಾಡಿದ್ಮೇಲೆ ಬಹಳ ಗಂಭೀರವಾದ ವಿಚಾರ. ಮಧುಸ್ವಾಮಿ ಅವರು, ನಾನು ರಿಕ್ವೆಸ್ಟ್ ಪರ್ಸನಲಿ, ಪ್ಲೀಸ್ ಡ್ರಾಪ್ ದಿಸ್ ಅಟ್ ದಿಸ್ ಸ್ಟೇಜ್. ಇಫ್ ಅಟ್ ಆಲ್ ಯು ವಾಂಟ್ ಟು ಡೂ ಎನಿಥಿಂಗ್, ಪ್ಲೀಸ್ ಆಡೋಣ ನೆನ್ಕೋರಿ. ನಾವು ಬೇಡ ಅನ್ಲೇ ಇಲ್ಲ. ನಿಮ್ಮ ಸ್ಥಾನಕ್ಕೆ ಚ್ಯುತಿ ತರೋ ಮಾತುಗಳು ಆಡಿದ್ದಾರೆ ಅಂದ್ರೆ ಪ್ರೂವ್ ಆಗ್ಲಿ ಸರ್, ತೀರ್ಮಾನ ಆಗ್ಲಿ ಸರ್. ಈಗ ತಾವೇ ಹೇಳಿದ್ದೀವಿ ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಆಡಿಯೋರು ಯಾರು? ಕಂಡೀಷನಲ್ ಸ್ಟೇಟ್ಮೆಂಟ್. ಇಟ್ ಇಸ್ ಎ ಕಂಡೀಷನಲ್. ಸರ್, ಐ ಅಪೀಲ್ ಟು ಯು, ದಯವಿಟ್ಟು ಒಂದೇ ನಿಮಿಷ. ಐ ವಿಲ್ ಪರ್ಮಿಟ್ ಯು. ನಾನೇನು ಹೇಳ್ತೇನೆ ಮಧುಸ್ವಾಮಿ ಅವರೇ, ಇಫ್ ಇಟ್ ವಾಸ್ ಸಂಬಡಿ 100% ನಾನು ತಮ್ಮ ಅಪೀಲನ್ನ ಮಾಡ್ತಿದ್ದೆ, ನಾನು ರೇಸೇ ಮಾಡ್ತಿರ್ಲಿಲ್ಲ. ಆದ್ರೆ ಸಂಬಡಿ who has been a party to such activities in the past, who was a member, he says, ನಾನು ಪುನಃ ಚುನಾವಣೆಯಲ್ಲಿ ಗೆದ್ದು ಬಂದಿದ್ದೇನೆ. ನಾನೇನು ಹೇಳ್ತೇನೆ ಅಂದ್ರೆ, ಆಬ್ವಿಯಸ್ಲಿ he must have been a member of this house. ಆತ ಮಾತಾಡಿದಾಗ, ಸಂಬಡಿ ಮಾತಾಡ್ದಂಗೆ ಆಗೋದಿಲ್ಲ. Either he should be out of politics or I should be out of politics. ಇಲ್ಲ, ದಯಮಾಡಿ. No, please. No. I appeal to you with folded hands. Sir, I cannot take this. ನಾನು ಈ ಬ್ಲೆಮಿಶ್ ಅನ್ನು ನನ್ನ ತಲೆ ಮೇಲೆ ಇಟ್ಕೊಂಡು I cannot go and show my face to my wife and children. My only brother of all the brothers. ನನ್ನ ಒಬ್ಬ ಅಣ್ಣ ಬದುಕಿದ್ದಾರೆ, ಅವ್ರ ಪ್ರಾಣ ನನ್ನಲ್ಲಿ ಇಟ್ಕೊಂಡಿದ್ದಾರೆ. ಕೈಂಡ್ಲಿ ಫರ್ಗಿವ್ ಮೀ. ನಾನು ಈ ಕಸದ ಬುಟ್ಟಿನ ತಲೆ ಮೇಲೆ ಇಟ್ಕೊಂಡು ಹೊರಗೆ ಒಂದು ಕ್ಷಣ ಹೋಗ್ಲಿಕ್ಕೆ ನಾನು ತಯಾರಾಗಿಲ್ಲ. ನಿಮ್ಮನ್ನು ಕೊಂಡಿಸಿರೋದು ನಾವು, ನಿಮ್ಮಷ್ಟೇ ನೀವು ಹೋಗಕ್ಕಾಗಲ್ಲ. ಅವರು ಅಟ್ಮೋಸ್ಟ್ ಕಾನ್ಫಿಡೆನ್ಸ್ ಇನ್ ನೀವು. ಅವರು ಸ್ವಲ್ಪ ನಾವು ಕೃಷ್ಣ ಬೈರೇಗೌಡ್ರೆ, ಐ ವಿಲ್ ಹಿಯರ್ ಯು. ಐ ವಿಲ್ ಗಿವ್ ಯು ಅನ್ ಆಪರ್ಚುನಿಟಿ, ಪ್ಲೀಸ್. He is not questioning you, he is questioning me. All right. I am interpreting whatever you said, sir. I am interpreting. It's interpretation. Law, procedure, rules are subject to interpretation. You are watched by the whole nation. Yes. It is just not Karnataka. In this particular situation, we are watched by the whole country. Sir, you can please have your say. Yes. Is he a judge? ನಿಮ್ಮೆಲ್ಲ ಜಡ್ಜ್ಮೆಂಟ್ ಕೊಟ್ಬಿಟ್ಟಿದ್ದಾರೆ. I have not given. Will you accept his statement? ನೀವು ಹೇಳೋದ್ಬಿಟ್ರೆ ಅವರು ಬಿಟ್ಟೋಗ್ತಿದ್ರ. ಈಗ ನಾನು ಇಂಥ ತೀರ್ಮಾನಗಳು ತಗೋತಾರೆ. ಈ ರೀತಿ ನನ್ನನ್ನ ಪ್ರವೋಕ್ ಮಾಡಿ ಇಲ್ಲಿಂದ ಹೋಗೋ ಹಾಗೆ ಮಾಡಬಹುದು ಅಂತ ಯಾರಾದ್ರೂ ನಿರೀಕ್ಷೆ ಮಾಡಿದ್ರೆ ನಾನು ಹೋಗೋದಲ್ಲ. ಸರ್, ಸಿಟ್ಟಿಂಗ್ ಆನ್ ದಿ ಚೇರ್ ವಾಸ್ ಟು ಕಂಟ್ರೋಲ್ ದರ್ ಎಮೋಷನ್ಸ್. ಸಿಟ್ಟಿಂಗ್ ಆನ್ ದಿ ಚೇರ್ ವಾಸ್ ಟು ಕಂಟ್ರೋಲ್ ದರ್ ಎಮೋಷನ್ಸ್. ಈಗ ಈ ತರ ನೀವು ಯಾರೋ ಏನ್ ಹೇಳಿಬಿಟ್ಟು ಹೋಗ್ಬಿಡ್ತೀನಿ. ಮಧುಸ್ವಾಮಿ ಅವರೇ, ಐ ಗಿವನ್ ಯು ಫುಲ್ ಆಪರ್ಚುನಿಟಿ. ಲೆಟ್ ಮಿ ಹಿಯರ್ ದಿ ಆನರಬಲ್. ಆಯ್ತು, ಹೇಳಿ ಸರ್.
Please, Mr. ಮಾನ್ಯ ಸಭಾಧ್ಯಕ್ಷರೇ, You are making it clear you are speaking as a member of the House. Yes. Please. My privilege has been breached. The House has been subject to contempt. I am being very clear. ನಾನು ಆರಂಭದಲ್ಲಿ ಹೇಳಿದೆ, ಬಹುಶಃ ಆಗ ಮಾಧುಸ್ವಾಮಿ ಅವರು ಕೇಳಿಸ್ಕೊಳ್ಳಿಲ್ಲ. ಕೌಲನ್ ಶೆಡ್ಡರಲ್ಲಿ ಹಕ್ಕುಚ್ಯುತಿಗೆ ಯಾವುದೇ ರೀತಿಯ ನಿಬಂಧನೆ ಇಲ್ಲ. ಸದನದ ಹೊರಗಡೆ ಹೇಳಿ, ಒಳಗಡೆ ಹೇಳಿ, ಅದನ್ನ ಎಲ್ಲರೂ ಸಹ ಬೇರ್ಪಡಿಸಿಲ್ಲ. ಏನು ಹೇಳ್ತಾರೆ, ಈವನ್ ನ್ಯಾಯಾಲಯದಲ್ಲಿ ಏನಾದ್ರೂ ಹೇಳಿದ್ರು ಸಹ ನಾಳೆ ಒಂದು ಪ್ರಸಂಗದಲ್ಲಿ ಇದನ್ನ ಉಲ್ಲೇಖ ಮಾಡಿ ಅಲ್ಲಿ ಏನಾದ್ರೂ ಮಾತಾಡಿದ್ರೆ ಅದೂ ಸಹ ಹಕ್ಕುಚ್ಯುತಿ ಆಗುತ್ತೆ. ಮಾಧುಸ್ವಾಮಿ ಅವರಿಗೆ ಇದೆಲ್ಲ ಚೆನ್ನಾಗಿ ಗೊತ್ತಿದೆ. ಮುಂದುವರೆದು ಹೇಳ್ತೇನೆ, ನಾನು ಆರಂಭದಲ್ಲಿ ಇನ್ನೊಂದು ಹೇಳಿದೆ, ನಮ್ಮದು ಪ್ರಜಾಪ್ರಭುತ್ವ ವ್ಯವಸ್ಥೆ. ದಾರಿಯಲ್ಲಿ ಹೋಗೋರು ಬರೋರು ನೂರಾರು ವಿಚಾರ ಮಾತಾಡ್ತಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕೆಲವು ವಿಚಾರಗಳು ಹಕ್ಕುಚ್ಯುತಿ ಆದರೂ ಸಹ ನಾವು ಅವುಗಳನ್ನ ಅಲ್ಲಿಗೆ ಬಿಡಬೇಕಾಗುತ್ತೆ, ವಾಕ್ ಸ್ವಾತಂತ್ರ್ಯ ಗೌರವಿಸಬೇಕಾಗುತ್ತೆ ಅಂತ. ಆದರೆ ನಾನು ಇನ್ನೊಂದು ಪ್ರಶ್ನೆ ಎತ್ತದೆ ಆಗ್ಲೇನೆ, ಇದು ಯಾರಾದ್ರೂ ಜವಾಬ್ದಾರಿಯುತ ಸ್ಥಾನದಲ್ಲಿ ಇರುವಂತವರು ಮಾತಾಡಿರುವ ಮಾತಾ? ಆ ಪ್ರಶ್ನೆಯನ್ನ ನಾನೇ ಎತ್ತಿದ್ದೇನೆ. ಅಥವಾ ಯಾರಾದ್ರೂ ದಾರಿಯಲ್ಲಿ ಹೋಗೋರು ಮಾತಾಡಿರೋ ಮಾತಾ? ಇದು ಇತ್ಯರ್ಥ ಆಗಬೇಕು. ಈಗ ಎಲ್ಲ ನಾನು ನೋಡಿದ್ರೆ, ವಾತಾವರಣವನ್ನ ನೋಡಿದ್ರೆ, 2-3 ದಿನ ನಡೆದಿರುವ ವಿದ್ಯಮಾನಗಳನ್ನ ನೋಡಿದ್ರೆ, ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥವರು, ಸಂವಿಧಾನದತ್ತವಾದಂತಹ ಸ್ಥಾನದಲ್ಲಿ ಅಲಂಕರಿಸಿರ್ತಕ್ಕಂಥವರು ಆಡಿರುವ ಮಾತುಗಳು ಅನ್ನುವಂತೆ ಕಾಣ್ತಾ ಇದೆ. ಹಾಗಿದ್ದಲ್ಲಿ ನಾವು ಇದನ್ನ ಬದಿಗೆ ಇಡಬೇಕಾ? ಈ ಸದನ ತೀರ್ಮಾನ ಮಾಡಲಿ, ನಾನು ಯಾವ ತೀರ್ಮಾನಕ್ಕೂ ಬರ್ತಾ ಇಲ್ಲ. ಹಕ್ಕುಚ್ಯುತಿ ನನ್ನೊಬ್ಬನ ತೀರ್ಮಾನ ಅಲ್ಲ, ನಾನು ನಿವೇದನೆ ಮಾಡ್ತಾ ಇದ್ದೇನೆ. ನನ್ನ ಪ್ರಾರ್ಥನೆ ಏನು ಅನ್ನೋದನ್ನು ಮಾನ್ಯ ಮಾಧುಸ್ವಾಮಿ ಅವರು ಇನ್ನೂ ಕೇಳಿಸ್ಕೊಂಡಿಲ್ಲ. ನನ್ನ ಪ್ರಾರ್ಥನೆ ಆದ್ಮೇಲೆ ಅವರು ಅದಕ್ಕೆ ತಕರಾರು ಹೇಳಲಿ. ನಾನು ನೋಡಿ ಸ್ವಾಮಿ, ದಿನ ಅಲ್ಲೇ ಹಿಯರಿಂಗು ಅಲ್ಲೇ ಜಡ್ಜ್ಮೆಂಟ್ ಆಗುತ್ತಲ್ಲ, ಆ ಸಂಸ್ಕೃತಿಗೆ ಸೇರಿದವನಲ್ಲ. ನ್ಯಾಯಸಮ್ಮತವಾಗಿ ಇತ್ಯರ್ಥ ಆಗಬೇಕು ಇದು ಅನ್ನೋದನ್ನ ಪ್ರತಿಪಾದನೆ ಮಾಡ್ಲಿಕ್ಕೆ ನಿಂತಿದ್ದೇನೆ. ನನ್ನ ಪ್ರಾರ್ಥನೆ, ನನ್ನ ಪ್ರೇಯರ್ ಏನು ಅನ್ನೋದನ್ನ ಅವ್ರು ಕೇಳಿಸ್ಕೊಳ್ಳಿ. ಆಮೇಲೆ ನನ್ನ ಪ್ರೇಯರ್ ಸರಿ ಇದೆಯಾ ಇಲ್ವೋ ಅಂತ ಅವರು ಬೇಕಾದ್ರೆ ಅದಕ್ಕೆ ತಕರಾರು ಎತ್ತಲಿ. ನಾನು ಗೌರವಿಸ್ತೇನೆ, ನಾನು ಮಾಧುಸ್ವಾಮಿ ಅವ್ರನ್ನ ಗೌರವಿಸ್ತೇನೆ. ಐ ವುಡ್ ಬಿ ಎನ್ಲೈಟೆಂಡ್ ಬೈ ಹಿಸ್ ಇಂಟರ್ವೆನ್ಷನ್ಸ್. ಆದ್ರೆ ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆಯಿಂದ ಕೇಳಿ. ಅವರಿಗೆ ನಾನು ಹೇಳ್ತಕ್ಕಂಥದ್ದು 2-3 ವಿಚಾರ. ದೇರ್ ಇಸ್ ನೋ ಲಿಮಿಟೇಷನ್ ಆನ್ ಪ್ರಿವಿಲೇಜ್ ಆಫ್ ದ ಹೌಸ್. ಒಳಗಡೆ ಹೊರಗಡೆ ಅನ್ನುವಂಥ ಡಿಸ್ಟಿಂಕ್ಷನ್ ಎಲ್ಲೂ ಇಲ್ಲ. ಹೊರಗಡೆ ಹೇಳಿದ್ದು ಸಹ ಇಲ್ಲಿ ಆಗುತ್ತೆ. ಬೇಕಂದ್ರೆ ಐ ಕ್ಯಾನ್ ಗೋ ಆನ್ ಕೋಟಿಂಗ್. ಸಾವಿರಾರು ಪ್ರಕರಣಗಳು ಹೇಳ್ಬೋದು. ಯಾರೋ ಇದೇ ಹೌಸ್ನಲ್ಲಿ ಬೆಳಗಾವಿಯಲ್ಲಿ ಯಾವುದೋ ಒಂದು ಸಣ್ಣ ಪತ್ರಿಕೆನವರು ನಮ್ಮ ಶಾಸಕರೊಬ್ಬರ ಮೇಲೆ ಏನೋ ಬರೆದ್ರು ಅಂತೇಳಿ ಅವರನ್ನ ಇಲ್ಲೇ ತಗೊಂಡು ಬಂದು ನನ್ನ ಕಣ್ಣೆದುರುಗಡೆ ಕಟಕಟೆ ಹಾಕಿ ಕಟಕಟೆಯಲ್ಲಿ ನಿಲ್ಲಿಸಿದ್ದು ನಾನು ಕಣ್ಣಾರೆ ನೋಡಿದ್ದೇನೆ. ಇಂಥದೇ ವಿಚಾರಗಳು 2004ರಲ್ಲಿ ನಾನು ಅಲ್ಲಿ ಕೂತಿದ್ದಾಗ, ಮಾಧುಸ್ವಾಮಿಯವರು ಇಲ್ಲಿ ಕೂತಿದ್ದಾಗ, ಮಾಧುಸ್ವಾಮಿಯವರು ಏನ್ ಮಾತಾಡ್ತಾರೆ ಅಂತ ನಾನು ಹಿಂದ್ಗಡೆಯಿಂದ ಕಿವಿ ಕಣ್ಣು ಎಲ್ಲ ಸೇರಿ ಆಲಿಸ್ತಾ ಇದ್ದೆ. ಅವರೂ ಸಹ ಸದನದ ಹಕ್ಕುಚ್ಯುತಿ ಬಗ್ಗೆ ಹಿಂದೆ ಮಾತಾಡಿದ್ದಾರೆ, ಮರಿಬಾರದು ದಯವಿಟ್ಟು. ಪಾರ್ಲಿಮೆಂಟ್ ನಾನು ಕೋಟ್ ಮಾಡಬೇಕಾ? ಹಿಂದೂಸ್ತಾನ್ ಪತ್ರಿಕೆಯಲ್ಲಿ ಏನೋ ಬರೆದ್ರು ಅಂತೇಳಿ, ಯಾವ ತರ ದಟ್ ಅಮೌಂಟೆಡ್ ಟು ಕಂಟೆಂಪ್ಟ್ ಆಫ್ ದ ಹೌಸ್. ಸೊ ಹಿಂದೂಸ್ತಾನ್ ಪತ್ರಿಕೆ ಒಳಗಡೆ ಇತ್ತ ಹೌಸ್ ಒಳಗಡೆ? ಇವೆಲ್ಲ ಹೊರಗಡೆದೆ ತಾನೆ. ಯಾವುದೋ ಒಬ್ಬ ಅಧಿಕಾರಿ ಅಲ್ಲಿ ಏನೋ ಹೊರಗಡೆ ತಪ್ಪು ಮಾಡಿದ್ರೆ ಅದು ಹೌಸ್ ಪ್ರಿವಿಲೇಜ್ ಬ್ರೀಚ್ ಆಗುತ್ತೆ ಅಂತ ನಾವು ಯಾಕೆ ವಾದ ಮಾಡ್ತೀವಿ? ಅದು ಒಳಗಡೆ ಆಯ್ತಾ? ಯಾವುದೋ ಒಬ್ಬ ಸಣ್ಣ ಪತ್ರಿಕೆನೇನೋ ಆರೋಪ ಮಾಡಿದ್ರೆ ಮೆಂಬರ್ದು, ಸದಸ್ಯರದ್ದು ಬ್ರೀಚ್ ಆಫ್ ಪ್ರಿವಿಲೇಜ್ ಆಗುತ್ತೆ ಅಂದ್ರೆ ಅದು ಹೌಸ್ ಒಳಗೆ ನಡೆದಿತ್ತಾ? ಸೊ ಲೆಟ್ ಇಟ್ ಬಿ ವೆರಿ ಕ್ಲಿಯರ್, ದ ಲಾ ರೆಕಗ್ನೈಸಸ್ ಬ್ರೀಚ್ ಆಫ್ ಪ್ರಿವಿಲೇಜ್ ಕಂಡಕ್ಟೆಡ್ ಔಟ್ಸೈಡ್ ದಿಸ್ ಹೌಸ್. ಈ ಸ್ಟ್ಯಾಚ್ಯೂಟ್ ಇರ್ತಕ್ಕಂತಹದ್ದು ಹೊರಗಡೆ ಆಗಿದ್ದಕ್ಕೇನೆ ಪ್ರೊಟೆಕ್ಷನ್ ಕೊಡೋದಕ್ಕೆ ಇರ್ತಕ್ಕಂತಹದ್ದು. ಎರಡನೇದು, ಯಾರೋ ಆಯ್ತು ಎಲ್ಲಾ ಪ್ರಕರಣಗಳನ್ನ ನೀವು ಗಮನಕ್ಕೆ ತಗೊಳ್ತೀರಾ ಅಂತ ಅವರು ಕೇಳ್ತಾರೆ. ಕೆಲವು ಸಂದರ್ಭದಲ್ಲಿ ನಾವು ಬಿಡಬೇಕಾಗುತ್ತೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲವನ್ನೂ ಬಹಳ ಸೂಕ್ಷ್ಮವಾಗಿ ತಗೊಳಕ್. ಆದ್ರೆ ಜವಾಬ್ದಾರಿಯುತ ಸ್ಥಾನದಲ್ಲಿರೋರು ಆಡಿದ ಮಾತುಗಳಾಗಿದ್ರೆ ಅದನ್ನು ನಾವು ಮನ್ನಾ ಮಾಡಬೇಕಾ? ಹಾಗಾದ್ರೆ ನಾಳೆ ಯಾರು ದಾರಿಯಲ್ಲಿ ಹೋಗೋರು ಅಷ್ಟೇ ಅಲ್ಲ,
ಸಂವಿಧಾನದತ್ವದಂತ ಸ್ಥಾನಗಳಲ್ಲಿ ಇರೋರು ನಿಂತ್ಕೊಂಡು ಯಾರೇನ್ ಬೇಕಾದ್ರೂ ಮಾತಾಡ್ಬೋದಾ? ಸರ್ಕಾರ ನಡೆಸಕ್ಕಾಗುತ್ತಾ? ಅವರೇ ಮಾತಾಡಿದ ಮೇಲೆ ಈ ಸದನ ಯಾಕಿರ್ಬೇಕು ಸ್ವಾಮಿ? ನಾವೇ ಈ ಸದನಕ್ಕೆ ಗೌರವ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಯಾರಾದ್ರೂ ಅಕಸ್ಮಾತ್ ಈ ಸದನದ ಸದಸ್ಯರು ಇದ್ದಾರೆ ಅಂತ ತಿಳ್ಕೊಳ್ಳೋಣ. ಅವರೇ ಈ ರೀತಿ ಮಾತಾಡಿದಾಗ ಈ ಸದನದ ಬಗ್ಗೆ ಬೇರೆ ಯಾರು ಈ ಸದನಕ್ಕೆ ಯಾಕೆ ಗೌರವ ಕೊಡಬೇಕು? ಈ ಗ್ಯಾಲರಿನಲ್ಲಿರೋರು ಯಾಕೆ, ಆ ಗ್ಯಾಲರಿನಲ್ಲಿರೋರು ಯಾಕೆ, ಮೇಲೆ ಗ್ಯಾಲರಿನ ಯಾಕೆ ಗೌರವ ಕೊಡಬೇಕು? ಇಲ್ಲಿ ಕೂತಿರೋರಿಗೆ ಗೌರವ ಇಲ್ಲ ಅಂತ ಹೇಳಿದ್ರೆ ಈ ಸದನದ ಬಗ್ಗೆ. ಅಂಡ್ ಮೂರನೇ ವಿಚಾರ ಅವ್ರು ಹೇಳಿದ್ದು, ಇದನ್ನ ತಾವು ಪರ್ಸನಲ್ ಆಗಿ ತಗೋಬೇಡಿ ಅಂತ. ಐ ಅಗೇನ್ ಇನ್ಸಿಸ್ಟ್, ಇಟ್ ಇಸ್ ನಾಟ್ ಯುವರ್ ಪರ್ಸನಲ್ ಪ್ರಿರೋಗೇಟಿವ್. ಇಟ್ ಇಸ್ ಅ ಕಂಟೆಂಪ್ಟ್ ಆಫ್ ದ ಹೌಸ್ ಅಂತ ಹೇಳಿದ್ರೆ ಇಟ್ ಇಸ್ ನಾಟ್ ಜಸ್ಟ್ ಅ ಕಂಟೆಂಪ್ಟ್ ಆಫ್ ದ ಸ್ಪೀಕರ್ಸ್ ಆಫೀಸ್. ಅದನ್ನು ಬೇಕಾದ್ರೆ ನಾನು ಇನ್ನೊಮ್ಮೆ ಓದ್ತೀನಿ ಬೇಕು ಅಂದ್ರೆ, ಇಫ್ ಯು ವಾಂಟ್. ದ ಲಾ ಇಸ್ ವೆರಿ ಕ್ಲಿಯರ್. ಸ್ಪೀಕರ್ ಬಗ್ಗೆ ಮಾತಾಡಿದ್ರೆ ಅದು ಇಡೀ ಸದನದ ಹಕ್ಕುಚ್ಯುತಿ ಆಗುತ್ತೆ. ಸೊ ಅವರು ದಯವಿಟ್ಟು ನಾನು ತಾಳ್ಮೆಯಿಂದ ಕೇಳ್ತೇನೆ. ಇನ್ನೊಂದು ತಮ್ಗೆ ಬಹುಶಃ ನೀವು ಆಗ್ಲೇ ಉಲ್ಲೇಖ ಮಾಡ್ತೀರಿ ಅಂತ ನಾನು ಅನ್ಕೊಂಡಿದ್ದೆ, ಆದ್ರೆ ಉಲ್ಲೇಖ ಮಾಡಲಿಲ್ಲ ತಾವು. ಶ್ರೀರಾಮ ಸೀತಾ ಬಗ್ಗೆ ಯಾರೋ ಒಬ್ರು ದಾರಿಯಲ್ಲಿ ಹೋದವರು ಮಾತಾಡಿದಾಗ ಅದನ್ನ ಎಷ್ಟು ಗಂಭೀರವಾಗಿ ತಗೊಂಡ ಅನ್ನೋದನ್ನು ಸ್ವಲ್ಪ ಮಟ್ಟಿಗೆ ನಾವು ಗಮನಿಸ್ಕೋಬೇಕು. ಯಾರೋ ದಾರಿಯಲ್ಲಿ ಹೋಗೋರು ಏನೋ ಮಾತಾಡಿದ್ರು ಅಂತೇಳಿ ಅಗ್ನಿ ಪರೀಕ್ಷೆಗೆ ಒಡ್ಡುವಂತ ಅದನ್ನ ನಾವು ಮರ್ತಿದ್ದೇವ್ಯಾ? ತಾವು ಚೆನ್ನಾಗಿ ಗೊತ್ತಿದೆ, ನೀವು ಗೈಡ್ ಮಾಡಬೇಕು ಹೌಸಿಗೆ. ಸೀಸರ್ಸ್ ವೈಫ್ ಶುಡ್ ಬಿ ಅಬೌವ್ ಸಸ್ಪಿಷನ್ ಅಂತ ನೀವೇ ಹೇಳಿದಿರಿ ಹಿಂದೆ ಅನೇಕ ಬಾರಿ. She should be appear to be so. ಶಿ ಶುಡ್ ಬಿ. It's not ಹೌದು, enough if she is above suspicion. ಹೌದು, She shall appear to be so. ಎಸ್. ಸೀಸರು ಎರಡನೇ ಹೆಂಡತಿ ಪಾಂಪೇಯ. ನಾನು ಐ ಡೋಂಟ್ ವಾಂಟ್ ಟು ಬಿ ಡಿಸ್ಟ್ರಾಕ್ಟೆಡ್. ರಾಮಾಯಣ ಕಾಲ್ಪನಿಕ ಅಂತ ಹೇಳಿ ನನ್ನ ಪ್ರತಿಪಕ್ಷದವ್ರು ಹೇಳ್ತಾ ಇದ್ದಾರೆ. ಆ ಪಕ್ಷ ಆಯ್ತು, ಐ ವಿಡ್ರಾ ದಟ್ ಕಾಮೆಂಟ್. ಈಗ ಮೊದಲು ಶ್ರೀರಾಮ್- ರಮೇಶ್ ಕುಮಾರ್ ರಾಯಣ್ಣ ಕ್ಲಿಯರ್ ಮಾಡಿ, ಆಮೇಲೆ ರಾಮಾಯಣ. ಅದಕ್ಕೆ ಈ ನಾನು ಐ ಡೋಂಟ್ ವಾಂಟ್ ಟು ಬಿ ಡಿಸ್ಟ್ರಾಕ್ಟೆಡ್. ಅದಕ್ಕೆ ರಾಮಾಯಣ ಮಾತಾಡಕ್ ಹೋದ್ರೆ ಹಿಂಗೆ ಬಿಟ್ಬಿಡ್ತೇನೆ, ಸೀಸರ್ ಕತೆ ಅದರ ಮಾತಾಡ್ತೇನೆ. ಹೆಸರೇ ರಾಮಾಯಣ. ಯಾರ್ದು ಕೆಲವ್ರದ್ದು ಅವ್ರದ್ದು ಪ್ರೊಪ್ರೈಟ್ರಿ ಇದಾಗ್ಬಿಟ್ಟಿದೆ. ಲೆಟ್ಸ್ ನಾಟ್ ಗೋ. ಸೀಸರ್ ಎರಡನೇ ಹೆಂಡತಿ ಪಾಂಪೇಯ. ಕಾರ್ನಿಲಿಯಸ್ ಅನ್ನೋನು ಪಾಂಪೇಯದ ಅರಮನೆಯಲ್ಲಿ ಮಹಾರಾಣಿಗಳಿಗೆ ಪ್ರತ್ಯೇಕವಾದಂತ ಇದೆ. ಅವನು ಒಬ್ಬ ಕೆಲಸದವನ ರೂಪದಲ್ಲಿ ಕಾರ್ನೆಲಿಯಸ್ ಅನ್ನೋನು ಆ ಪಾಂಪೇಯ ಪ್ಯಾಲೇಸ್ ಒಳಗಡೆ ನುಗ್ಗು ಬಿಡ್ತಾನೆ. ಸೊ ಇದು ಹೊರಗಡೆ ಸುದ್ದಿ ಆಗುತ್ತೆ. ಈ ಪಾಂಪೇಯ ಕಾರ್ನಿಲಿಯಸ್ ಇಬ್ಬರಿಗೂ ಸಂಬಂಧ ಇತ್ತು ಅಂತೇಳಿ ಜಗತ್ ಜಾಹೀರಾಗ್ಬಿಡ್ತದೆ ಸುದ್ದಿ. ಜಗತ್ ಜಾಹೀರಾದಾಗ ಅದು ಒಂದು ಕೇಸು ದಾಖಲಾಗುತ್ತೆ. ಕೇಸು ದಾಖಲಾದಾಗ ಸೀಸರು ಆ ಕೇಸನ್ನ ಪರ್ಸ್ಯೂ ಮಾಡಲ್ಲ. ಕಾರ್ನಿಲಿಯಸ್ ಮೇಲೆ ಏನು ಎವಿಡೆನ್ಸ್ ಕೊಟ್ಟು ಪರ್ಸ್ಯೂ ಮಾಡಲ್ಲ. ಕೇಸು ಡ್ರಾಪ್ ಆಗುತ್ತೆ. ಕಾರ್ನಿಲಿಯಸ್ ಅಕ್ವಿಟ್ ಆಗ್ತಾನೆ. ಅಕ್ವಿಟ್ ಆದ್ಮೇಲೆ ಆದ್ರೂ ಸಹ ಕಾರ್ನಿಲಿಯಸ್ ಅಕ್ವಿಟ್ ಆಗ್ತಾನೆ. ಅಕ್ವಿಟ್ ಆದ್ರೂ ಸಹ ಸೀಸರು ಪಾಂಪೇಯನ ಡೈವೋರ್ಸ್ ಮಾಡ್ತಾನೆ. ಆಶ್ಚರ್ಯ. ಕೇಸು ನಡೆದಾಗ ಸೀಸರು ಕೇಸನ್ನ ಪರ್ಸ್ಯೂ ಮಾಡೋದಿಲ್ಲ, ಎವಿಡೆನ್ಸ್ ಪ್ಲೇಸ್ ಮಾಡೋದಿಲ್ಲ. ಕೇಸಲ್ಲಿ ಕಾರ್ನಿಲಿಯಸ್ ಅಕ್ವಿಟ್ ಆದ. ಅಕ್ವಿಟ್ ಆದ್ಮೇಲೆ ನಿನ್ನ ಹೆಂಡ್ತಿನ ನೀನೇ ಡಿವೋರ್ಸ್ ಮಾಡ್ತೀಯಲ್ಲಪ್ಪ, ಅವಕಾಶ ಇದ್ದಾಗ ಸಾಬೀತುಪಡಿಸ್ಲಿಲ್ಲ ನೀನು, ಆದ್ರೂ ಯಾಕೆ ನೀನು ಡಿವೋರ್ಸ್ ಮಾಡಿದೆ ಅಂತ ಕೇಳಿದ್ರೆ ಸೀಸರ್ ಹೇಳ್ತಾನೆ, ಸೀಸರ್ಸ್ ವೈಫ್ ಶುಡ್ ಬಿ ಅಬೌವ್ ಸಸ್ಪಿಷನ್. ಅವನ ಹೆಂಡತಿ ಮೇಲೆ ಅನುಮಾನ ಬಂದಿದ್ದೆ ತಪ್ಪು. ಈಗ ತಾವು ಅಂತ ಒಂದು ಸ್ಥಾನದಲ್ಲಿ ಕೂತಿದ್ದೀರ. ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸ್ಪೀಕರ್ ಅವರು ಅಂತ ಒಂದು ಘನತೆವೆತ್ತ ಸ್ಥಾನದಲ್ಲಿ ಕೂತಿರೋವಾಗ ಅವ್ರ ಮೇಲೆ ಏನಾದ್ರೂ ಈ ತರ ಆರೋಪ ಬಂದ್ರೆ ಸ್ಪೀಕರ್ ಚೇರ್, ಬಿಕಾಸ್ ನಾವೆಲ್ಲ ಮುಖ್ಯಮಂತ್ರಿಗಳು ಆಡಳಿತ ಚುಕ್ಕಾಣಿ ಹಿಡಿದಿದ್ರು ಅವ್ರ ಗೌರವ ಕೊಡೋದು ತಮ್ಗೆ. ನಿಮ್ಮ ಮೇಲೆ ಅನುಮಾನ ಬಂದಾಗ ಅದೆಲ್ಲ ಬಿಡ್ರಿ ಸ್ವಾಮಿ ಇರ್ತದೆ ಅಂತ ಹೇಳಿಬಿಟ್ರೆ
ಎಲ್ಲಿ ಸ್ವಾಮಿ ಸದನಕ್ಕೆ ಗೌರವ ಉಳಿತು? ಈಗ ಮುಂದುವರಿತೇನೆ ನಾನು. ಇಷ್ಟೊತ್ತು ಅವ್ರಿಗೆ ಉತ್ತರ ಹೇಳಿದೆ. ನಾನು ಯಾರ ಹೆಸರು ಹೇಳಕ್ ಹೋಗಲ್ಲ, ಆರಂಭದಲ್ಲೇ ಹೇಳಿದ್ದೇನೆ. ಯಾಕೆ ಅಂದ್ರೆ ಯಾವುದು ಇನ್ನೂ ಸಾಬೀತಾಗಿಲ್ಲ. ಅವರು ಸ್ವಯಂ ಪ್ರೇರಿತ ಹೇಳಿಕೆಗಳನ್ನ ಕೊಟ್ಟಿರಬಹುದು. ನಾನು ಮಾಧುಸ್ವಾಮಿಯವ್ರ ಜೊತೆ ಒಪ್ತೇನೆ, ಇದು ಸಾಬೀತಾಗೋವರೆಗೂ ಇದೊಂದು ಆರೋಪ ಅಷ್ಟೇ. ಸೊ ಹಾಗಾಗಿ ನಾನು ಈ ಸದನದಲ್ಲಿ ಯಾರ ಹೆಸರು ಎತ್ತಕ್ಕೆ ಹೋಗೋದಿಲ್ಲ. ಐ ಆಮ್ ನಾಟ್ ಕನ್ಸರ್ನ್ಡ್ ಅಬೌಟ್ ಇಂಡಿವಿಜುವಲ್ಸ್, ಐ ಆಮ್ ಕನ್ಸರ್ನ್ಡ್ ಅಬೌಟ್ ದ ಪ್ರಿವಿಲೇಜಸ್, ಡಿಗ್ನಿಟಿ ಆಫ್ ದಿಸ್ ಹೌಸ್. ಏನ್ ಹೇಳ್ತಾರೆ? ನನ್ನ ಪ್ರಕಾರ 10 ಆಗಿದೆ, ಅಂದ್ರೆ 10 ಸದಸ್ಯರಾಗಿದೆ. ನಾಳೆ 3 ಆಗುತ್ತದೆ. ಸಂಖ್ಯೆ 15 ಆಗಿ ರಿಸಿಗ್ನೇಷನ್ ಮಾಡ್ತೀವಿ. ಅಪ್ರೂವಲ್ ಮಾಡಿಸಲು ರಮೇಶ್ ಕುಮಾರ್ ಹತ್ರ ಮಾತು ಆಗಿದೆ. ರೆಸಿಗ್ನೇಷನ್ ಅಪ್ರೂವ್ ಮಾಡಿ ಬಿಸಾಕ್ತಾರೆ. 50 ಕೋಟಿ ಡೀಲ್ ಆಗಿದೆ. ನಾನು ಕೇಳ್ತಾ ಇದ್ದೀನಿ, ಮಾನ್ಯ ಸಭಾಧ್ಯಕ್ಷರೇ, ತಾವು ತೀರ್ಮಾನ ತಗೊಳ್ಳಿ, ಸರ್ಕಾರನೂ ಇಲ್ಲಿ ಕೂತಿದೆ. ಯಾರು ಹೇಳಿದ್ರು ಈ ಮಾತನ್ನ ಅನ್ನೋದು ಇತ್ಯರ್ಥ ಆಗ್ಬೇಕಾಗಿದೆ. ನಾನೀಗ ಪ್ರಜಾವಾಣಿಯಿಂದ ಓದ್ದೆ ತಮ್ಗೆ. ನಾನು ಅದೇ ಸತ್ಯ ಅಂತ ನಾನೇನು ಹೇಳ್ತಾ ಇಲ್ಲ. ಅವರು ಹೆಸರುಗಳು ಹಾಕಿದ್ದಾರೆ, ನಾನು ಹೆಸರು ಓದ್ತಾ ಇಲ್ಲ. ಯಾರು ಹೇಳಿದ್ರು, ಸಂಭಾಷಣೆ ಯಾರ್ಯಾರ ನಡುವೆ ಅಂತ ಹಾಕಿದ್ದಾರೆ, ನಾನು ಹೇಳ್ತಾ ಇಲ್ಲ ಸಂಭಾಷಣೆ. ಅದಕ್ಕೆ ನಾನೇನು ಹೇಳ್ತೇನೆ, ನಾನು ಬಜೆಟ್ ಭಾಷಣ ಆದ್ಮೇಲೆ ಹೊರಗೆ ಹೋದಾಗ ನಾನು ಯೂಶಲಿ ಅಲ್ಲಿ ಪೋರ್ಟಿಕೋಲ್ ಇರ್ತಕ್ಕಂಥ ಮೀಡಿಯಾದವರಿಗೆ ನಾನು ಪ್ರತಿಕ್ರಿಯೆ ಯಾವಾಗಲೂ ಕೊಡೋದು. ನನ್ನ ಪಾಡಿ ನನ್ನ ನಕ್ಕೊಂಡು ನಮಸ್ಕಾರ ಹಾಕಿ ಬಂದು ಮೊನ್ನೆ ನಾನಾಗೆ ಸ್ವಯಂ ಪ್ರೇರಿತನಾಗಿ ಹೋದೆ. ಯಾಕಂದ್ರೆ ಅಷ್ಟೊತ್ತಿಗಾಗಲೇ ಇದು ಸರ್ಕ್ಯುಲೇಷನ್ ಆಗಿತ್ತು. ನಾನು ಅವರಿಗೆ ಹೇಳಿದೆ, ಪ್ರತಿಕ್ರಿಯೆಯನ್ನು ನೀಡ್ತಾ ಧ್ವನಿ ಸುರುಳಿಯನ್ನು ನಾನು ಕೇಳಿದ್ದೇನೆ. ಆ ಧ್ವನಿ ಯಾರ್ದು ಅಂತ ನನಗೆ ಗೊತ್ತಿಲ್ಲ. ಮತ್ತು ಕೆಲವರು ಯಡಿಯೂರಪ್ಪನವರ ವಿಚಾರ ಪ್ರಸ್ತಾಪ ಮಾಡಿದಾಗ ನಾನು ಹೇಳಿದೆ, ಅವ್ರು ನನಗೆ ಚಿರಪರಿಚಿತರು, ಅವರ ಧ್ವನಿ ನನಗೆ ಚೆನ್ನಾಗಿ ಪರಿಚಯ ಇದೆ. ಅವರ ಧ್ವನಿಯನ್ನು ನಾನು ಕೇಳಲಿಲ್ಲ. ಅದು ಅವ್ರ ಧ್ವನಿನ ಗುರ್ತು ಹಿಡಿಯಕ್ಕೆ ನನಗೆ ಬರುತ್ತೆ. ಅವ್ರ ಧ್ವನಿ, ಯಾಕೆಂದ್ರೆ ನಾನು ಯಾವ ಕಾರಣಕ್ಕೂ ಕೂಡ ಅಪಚಾರ ಮಾಡಬಾರ್ದು, ತಪ್ಪು ಮಾಡಬಾರ್ದು, ನಿರಾಧಾರವಾದ ಆರೋಪವನ್ನು ಮಾಡಬಾರ್ದು ಅಂತಕ್ಕಂಥ ಜಾಗ್ರತೆಯಿಂದಲೇ ನಾನು ಮಾತಾಡ್ತೇನೆ. 2 ದಿವಸ ನನ್ನ ಇಡೀ ಜೀವನ ಅಂಗೈಯಲ್ಲಿಟ್ಕೊಂಡು ಈ ಹೊತ್ತಿಗೆ ಕಾದಿದ್ದೇನೆ. ಇನ್ನೊಂದು ಧ್ವನಿ ಸುರುಳಿ ಇದೆಯೋ ಅಥವಾ ಇದೇ ಧ್ವನಿ ಸುರುಳಿ ಇಲ್ಲ, ಅವೆಲ್ಲ ಏನು ಗೊತ್ತೇ ಇಲ್ಲ, ನನಗೆ ಸಂಬಂಧನೇ ಇಲ್ಲ. ಅವ್ರು ಬೇರೆಯವ್ರ ಹೆಸರುಗಳೆಲ್ಲ ತಂತಾರೆ. ನಾನು ಸೀಮಿತವಾಗಿ ಮಧುಸ್ವಾಮಿ ಅವರೇ ಅತ್ಯಂತ ಗೌರವವಾಗಿ ನಾನು ನೋಡ್ತಕ್ಕಂಥ ಸದಸ್ಯರಲ್ಲಿ ತಾವು ಒಬ್ಬರಾಗಿದ್ದೀರಿ. ವೈಯಕ್ತಿಕ ಜೀವನದಲ್ಲೂ ಕೂಡ ನಾವು ಬಹಳ ಆತ್ಮೀಯರಾಗಿದ್ದೇವೆ. ನಾನು ಅತ್ಯಂತ ನಮ್ರತೆಯಿಂದ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಅವರು ಹಿಂದೆ ನಾವು ಇದನ್ನೆಲ್ಲ ಅನುಭವಿಸಿದ್ದೇವೆ, ನಾನು ಜಯಿಸಿ ಬಂದಿದ್ದೇನೆ, ನಮಗಾವಾಗ ಸ್ಪೀಕರ್ ಹಂಗೆ ಮಾಡಿದ್ರು, ಇವೆಲ್ಲ ಮಾತಾಡದೆ ಇದ್ದಿದ್ರೆ ಇದರಲ್ಲಿ ತೊಡಗಿರ್ತಕ್ಕಂಥ ಒಬ್ಬ ಮನುಷ್ಯ ಅನ್ನೋ ತೀರ್ಮಾನಕ್ಕೆ ನಾನು ಬರ್ತಿರ್ಲಿಲ್ಲ. ಈಗಲೂ ಕೂಡ ಯಾರು ಆ ಪ್ರಕ್ರಿಯೆಯಲ್ಲಿ ತೊಡಗಿದ್ರು ಅದು ಹೇಗೆ ಮಾಡ್ಕೊಳ್ಬೇಕು ನಿಮಗೆ ಬಿಡ್ತೇನೆ ನಾನು. ಅದು ಸಾಬೀತು ಆಗದೇನೆ ಹೋದ್ರೆ ಖಂಡಿತ ಇದನ್ನು ಹಾಗೆ ಬಿಡು. ಅಷ್ಟು ಮಾತನ್ನು ಅವರು ಆಡಿರೋದ್ರಿಂದ ಯಾರೋ ಜವಾಬ್ದಾರಿ ಸ್ಥಾನದಲ್ಲಿದ್ದವರೇ ಇಷ್ಟು ವಿಚಾರನ ಹೇಳಿದ್ದಾರೆ ಅಂತಕ್ಕಂಥ ತೀರ್ಮಾನಕ್ಕೆ ಅನಿವಾರ್ಯವಾಗಿ ನಾನು ಬರಬೇಕಾಗಿದೆ. ಮಾನ್ಯ ಮಧುಸ್ವಾಮಿಯವರು ನನ್ನ ಮೇಲೆ ಗೌರವ ಇಟ್ಟು, ಅಭಿಮಾನ ಇಟ್ಟು ಹೇಳಿದ ಮಾತುಗಳನ್ನು ಅತ್ಯಂತ ತಾಳ್ಮೆಯಿಂದ ಕೇಳಿದ್ದೇನೆ. ಯಾರೋ ಎಲ್ಲೋ ಮಾತನಾಡಿದ್ದಾರೆ ಅಂತ ಬೀದಿ ಮಾತು ಅಂತ ಬಿಡೋದಕ್ಕೆ ಕಷ್ಟ ಆಗುತ್ತೆ. ಆಪಾದನೆಯ ಆರೋಪ ಹಚ್ಚಿರೋದು ನನ್ನ ಹಣೆಗೆ. ನಾನು ಈ ಸಮಾಜದಲ್ಲಿ ಬದುಕಬೇಕಾಗಿದೆ. ತಾವು ಹೇಳಿದ ಮಾತುಗಳನ್ನು ನಾನು ಕೇಳಿದ್ದೇನೆ. ಈಗ ಮುಂದುವರಿಸಿ. ಯು ಪ್ಲೀಸ್ ಕನ್ಕ್ಲೂಡ್ ಬಿಕಾಸ್ ಸಭಾಧ್ಯಕ್ಷರೇ, ಆಪರ್ಚುನಿಟಿ. ನಾನು ಇದರಲ್ಲಿ ಆತರ ಪಡದೇ ಇಲ್ಲ. ಅಲ್ಲ, ಇದಕ್ಕಿಂತ ಇನ್ನ ಈ ಸದನಕ್ಕೆ ಆಪರ್ಚುನಿಟಿ ಸರ್. ಇಂಥ ವಿಚಾರ ಮಾತಾಡೋದಕ್ಕಿಂತ ಈ ಸದನಕ್ಕೆ ಇನ್ನೇನು ಗೌರವ ಮಾನ್ಯ ಸಭಾಧ್ಯಕ್ಷರೇ? ಈ ವಿಚಾರ ಚರ್ಚೆ ಆಗಬೇಕು. ನಾನು ಐ ಇನ್ವೈಟ್ ನಮ್ಮ ಪ್ರತಿಪಕ್ಷದ ಸದಸ್ಯರು ಸಹ ಬೆಳಕು ಚೆಲ್ಲಿ, ಐ ವಿಲ್ ಆಲ್ಸೋ ಬಿ ಎನ್ಲೈಟನ್ ಬೈ ದ ಇಂಟರ್ವೆನ್ಷನ್ಸ್ ಫ್ರಮ್ ಯುವರ್ ಸೈಡ್. ಐ ಇನ್ವೈಟ್ ಇದನ್ನ ತಾಳ್ಮೆಯಿಂದ ಚರ್ಚೆ ಮಾಡೋಣ ಅನ್ನೋದು ಹೇಳ್ತಾ, ಮಾನ್ಯ ಸಭಾಧ್ಯಕ್ಷರೇ, ನಾನು ಏನು ಹೇಳಲಿಕ್ಕೆ ಹೊರಟೆ ಆರಂಭದಲ್ಲಿ, ಇದು ಬ್ರೀಚ್ ಆಫ್ ದಿ ಹೌಸ್. ಕುಮಾರಸ್ವಾಮಿ, ಕಂಟೆಂಪ್ಟ್ ಆಫ್ ಹೌಸ್ ಆಗುತ್ತೆ. ಕಂಟೆಂಪ್ಟ್ ಆಫ್ ಹೌಸ್ ಆದರೆ ತಾವು ಹೇಳ್ಬಹುದು ಇದಕ್ಕೊಂದು ನೋಟಿಸ್ ಕೊಡಬೇಕು. ಹೌದು, ನಾನು ಒಪ್ತೇನೆ.
ಮಾನ್ಯ ಪ್ರತಿಪಕ್ಷದ ನಾಯಕರನ್ನ ನಾನು ಅಭಿನಂದಿಸ್ತೇನೆ. ಅವರು ಸ್ವಯಂ ಪ್ರೇರಣೆಯಾಗಿ ಸಂಭಾಷಣೆಯನ್ನ ಒಪ್ಪಿದ್ದಾರೆ. ಆದರೂ ನಾನು ಐ ವಿಲ್ ನಾಟ್ ಟೇಕ್ ಕಾಗ್ನಿಸೆನ್ಸ್ ಆಫ್ ದಟ್. ಇದು ನಿಯಮಬದ್ಧವಾಗಿ ನೋಡಿ, ಬಿಯಾಂಡ್ ರೀಸನಬಲ್ ಡೌಟ್ ಯಾರು ಮಾತಾಡಿದ್ದಾರೆ ಅನ್ನೋದು ಸ್ಪಷ್ಟ ಆಗಬೇಕು. ಆ ರೀತಿಯಾದಂತ ಒಂದು ಪ್ರಕ್ರಿಯೆ ತಾವು ನಡೆಸಬೇಕು ಅನ್ನೋದು ನನ್ನ ಪ್ರಾರ್ಥನೆಗಳ ಪೈಕಿ ಒಂದು. ಸೊ ಐ ಆಮ್ ನಾಟ್ ಜಂಪಿಂಗ್ ಟು ಎನಿ ಕನ್ಕ್ಲೂಷನ್. ಐ ಆಮ್ ಓನ್ಲಿ ಅಪೀಲಿಂಗ್ ಟು ಯು, ಲೆಟ್ ಇಟ್ ಬಿ ಪ್ರೂವನ್ ಬಿಯಾಂಡ್ ರೀಸನಬಲ್ ಡೌಟ್. ಮಾನ್ಯ ಅಧ್ಯಕ್ಷ, ಯಾರು ಮಾತಾಡಿದ್ದಾರೆ ಅಂತ ದಯಮಾಡಿ ಸಂಭಾಷಣೆಯನ್ನು ಒಪ್ಪಿದ್ದಾರೆ ಅನ್ನುವಂಥ ಮಾತನ್ನ ದಯಮಾಡಿ ಹೇಳ್ಬೇಡಿ ಅಂತ ಮಾತನ್ನ ನಿಮ್ಮ ಹತ್ರ ವಿನಂತಿ ಮಾಡ್ತೇನೆ ಅಷ್ಟೇ. ದಟ್ಸ್ ಆಲ್.